ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್. ನಾನಿವತ್ತು ನಿಮಗೋಸ್ಕರ ಯೂಟ್ಯೂಬಲ್ಲಿ ವೈರಲ್ ಆಗಿರುವಂಥ ಮ್ಯಾಂಗೋ ಲಾಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮ್ಯಾಂಗೋ ಲಾಡಿಗೆ ಮೇನು ತೆಂಗಿನಕಾಯಿ ಮತ್ತು ಮ್ಯಾಂಗೋ ಇಂಪಾರ್ಟೆಂಟು. ನೀವು ಬೇಕು ಅಂದರೆ ಹಸಿ ತೆಂಗಿನಕಾಯಿನೂ ತೊಗೋಬೋದು. ಇದೂ ಹಸಿ ತೆಂಗಿನಕಾಯಿನೇ, ಸ್ವಲ್ಪ ಜಾಸ್ತಿ ದಿನ ಆಯಿತು ಅಂತ ಸ್ವಲ್ಪ ಒಣಗೋಗಿದೆ ಅಷ್ಟೇ. ಯಾವುದಾದ್ರೂ ಓಕೆ ನಡೆಯುತ್ತೆ. ಒಂದು ತೆಂಗಿನಕಾಯಿನ ತೊಗೊಂಡು ಒಡ್ಕೊಂಡಿರೋ ತೆಂಗಿನಕಾಯಿನ ಮೇಲ್ಗಡೆ ಸಿಪ್ಪೆ ತಕ್ಕೋಬೇಕು. ನೀಟಾಗಿ ಸಿಪ್ಪೆ ತಕ್ಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ನಾನು ಮಿಕ್ಸಿ ಮಾಡ್ಕೋತೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಇದು ಮಾಡೋದು ಕೂಡ ತುಂಬ ಸುಲಭ. ಇನ್ನೇನು ಮ್ಯಾಂಗೋ ಸೀಸನ್ ಆಗೋಗ್ತಾ ಇದೆ, ಆದಷ್ಟು ಬೇಗ ಬೇಗ ಮಾಡ್ಕೊಳ್ಳಿ. ನಿಮಗೆ ಬೇಕು ಅನಿಸಿದರೆ ತುಂಬ ಈಸಿ ಸ್ವೀಟು ಇದು ಮಾಡೋದು. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ತುಂಬ ಸಿಂಪಲಾಗಿ ಮಾಡೋದನ್ನ ನಾನು ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ. ನಾನು ಇಷ್ಟು ಒಳ್ಳೊಳ್ಳೆ ರೆಸಿಪಿನ ನಿಮಗೋಸ್ಕರ ತರ್ತಾಯಿದ್ದೀನಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳೋಕ್ಕಾಗತ್ತಾ? ಕೇವಲ ತಮಾಷೆಗಾಗಿ ಅಷ್ಟೇ. ನೋಡ್ಬೋದು, ನೀವು ಕಟ್ ಮಾಡ್ಕೊಂಡಿರೋಂಥ ಕೊಬ್ಬರಿನ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಮಾಡ್ಕೊಂಡು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಇವಾಗ ನೆಕ್ಸ್ಟು ಮಾವಿನ ಹಣ್ಣನ್ನು ತೊಳೆದ್ಬಿಟ್ಟು ಅದನ್ನು ನೀಟಾಗಿ ಅದರಲ್ಲಿರೋ ಪಲ್ಪೆಲ್ಲ ತೆಕ್ಕೋಬೇಕು ಕಟ್ ಮಾಡಿಕೊಂಡು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೀವು ಎಷ್ಟುದ್ರಿಂದನೂ ಮಾಡ್ಕೋಬೋದು. ನಾನಿಲ್ಲಿ ಬರೀ ಒಂದು ಹಣ್ಣಿಂದ ಮಾಡೋದು ಮಾತ್ರ ತೋರಿಸ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಣ್ಣಿಂದನೂ ಜಾಸ್ತಿ ಕೊಬ್ಬರಿ ಬೇಕಾಗುತ್ತೆ, ಮಾಡ್ಕೋಬೋದು ಈಸಿಯಾಗಿ. ತುಂಬ ಸಿಂಪಲ್ ಇದು. ಇವಾಗೆಲ್ಲ ಪಲ್ಪ್ ತೆಕ್ಕೊಂಡು ಇದನ್ನು ಕೂಡ ಮಿಕ್ಸಿ ಮಾಡ್ಕೋತೀನಿ. ಇದಕ್ಕೇ ನಾನು ಸಕ್ಕರೆ ಎರಡು ಮೂರು ಸ್ಪೂನಷ್ಟು ಸಕ್ಕರೆ ಹಾಕೋತಿದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ತಿಂತೀರೋ ಅದ್ರ ಮೇಲೆ. ಅದಕ್ಕೆ 2 ಏಲಕ್ಕಿ ಹಾಕೋತಾ ಇದ್ದೀನಿ. ಏಲಕ್ಕಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ಬೋದು. ಇವಾಗ ಚಲೋ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಏನೇನು ಮಾಡಬೇಕು ಅಂತ. ಸ್ಟವ್ ಆನ್ ಮಾಡ್ಕೊಂಡು ಅದಕ್ಕೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಿ ಕಾಯಿ ತುರಿನ ಅದಕ್ಕೆ ಹಾಕ್ಕೋಬೇಕು. ಇದನ್ನು ಲೋ ಫ್ಲೇಮಲ್ಲೇ ಉರಿಬೇಕು ಚೆನ್ನಾಗಿ. ಇದನ್ನು ನಾನೊಂದು 5-10 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ನೀಟಾಗಿ ಉರಿತಾ ಇದ್ದೀನಿ. ಯಾಕಂದರೆ ಲಾಡು ಎಷ್ಟು ದಿನ ಇಟ್ಟರೂ ಹಾಳಾಗಬಾರ್ದಲ್ಲ, ಹಾಗಾಗಿ ಅದನ್ನು ಸ್ವಲ್ಪ ನೀಟಾಗಿ ಒಂದು 5 ನಿಮಿಷ 10 ನಿಮಿಷ ಹುರ್ಕೊಂಡ್ಮೇಲೆ ನಾವು ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಿ ಮ್ಯಾಂಗೋನ, ಅದು ಮತ್ತು ಒಂದು ಬೌಲ್ ಹಾಲಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಹಾಕಿ ಇದು ಕೂಡ ಒಂದು 5-10 ನಿಮಿಷನ ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕು. ಇನ್ನೊಂದು ಏನಂದರೆ, ನಿಮಗೆ ಅಡ್ಜಸ್ಟ್ ಆಗಿಲ್ಲ, ಸ್ವಲ್ಪ ನೀರು ಥರ ಅನ್ನಿಸ್ತು ಅಂದರೆ ಅದಕ್ಕೆ ನೀವು ಇನ್ನು ಸ್ವಲ್ಪ ಹಾಲಿನ ಪುಡಿ ಅಥವಾ ಇನ್ನೊಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೋಬೋದು. ಏನಾಗಲ್ಲ, ಲಾಡೂ ಚೆನ್ನಾಗಿ ಬರುತ್ತೆ. ತುಂಬ ಈಸಿ ರೀ, ಸಿಂಪಲ್ಲು. ಒಂದು ಮಾವಿನ ಹಣ್ಣಿದ್ರೆ ಸಾಕು. ಮಾವಿನ ಹಣ್ಣು ಮತ್ತು ತೆಂಗಿನಕಾಯಿ, ಸ್ವಲ್ಪ ಮನೇಲಿ ಹಾಲಿನ ಪುಡಿ ಅಂತ ಇದ್ದೇ ಇರುತ್ತೆ, ಹಾಕ್ಬಿಟ್ಟು ಈಸಿಯಾಗಿ ಸಿಂಪಲ್ ಲಾಡು ಮಾಡ್ಕೋಬೋದು. ಆಗಿದೆ, ಫ್ರೈ ಆಗಿದೆ. ಇವಾಗ ನಾನು ಎಲ್ಲನೂ ಒಂದು ಪ್ಲೇಟಿಗೆ ಎತ್ತಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಶುರು ಮಾಡೋಣ ಈಗ ಲಾಡು ಮಾಡೋಕ್ಕೆ. ನಾನು ಕಾಯಿ ತುರಿನ ಸ್ವಲ್ಪ ಜಾಸ್ತಿ ಮಿಕ್ಸಿ ಮಾಡಿ ಇಟ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಲಾಡುಗೆ ಮೇಲೆಗಡೆ ಹಚ್ಚೋಕ್ಕೆ ಅಂತೇಳಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ನೋಡ್ಬೋದು ನೀವು ಎಷ್ಟು ಈಸಿಯಾಗಿ ಲಾಡು ಆಗುತ್ತೆ. ಜಸ್ಟ್ ಕೈ ಶೇಕ್ ಮಾಡಿದರೆ ಸಾಕು, ಲಾಡು ರೆಡಿ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಮಾಡೋದು ಸುಲಭ, ತಿನ್ನೋದಂತೂ ಇನ್ನೂ ಸುಲಭ. ಹಂಗಾಗಿ ಮನೇಲಿ ಮಾಡ್ಕೊಳ್ಳಿ, ರುಚಿ ರುಚಿಯಾಗಿ ತಿನ್ಕೊಳ್ಳಿ. ಇರೋದು ಒಂದು ಜೀವನ ಏನಿದೆ. ಇವಾಗ ಲಾಡುನ ನಾವು ಉಂಡೆ ಕಟ್ಬಿಟ್ಟು ಏನು ನಾನು ಕೊಬ್ಬರಿ ಪುಡಿ ಎತ್ತಿಟ್ಕೊಂಡಿದ್ದೆ ಅದರ ಮೇಲೆ ಡಿಪ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಬಾಯಲ್ಲಿ ನೀರು ಬರೋ ಥರ. ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಆದಷ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಪೋರ್ಟ್ ಮಾಡೋದು ಮರಿಬೇಡಿ. ವಿಡಿಯೋದಲ್ಲಿ ಮಾತಾಡುವಾಗ ಏನಾದರೂ ಮಿಸ್ಟೇಕ್ ಆಗಿದರೆ ಆದಷ್ಟು ಹೊಟ್ಟೆಗೆ ಹಾಕ್ಕೊಳ್ಳಿ, ಮನಸ್ಸಿಗೆ ಹಾಕ್ಕೋಬೇಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿ.